ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೇರಳೆಕಾಯಿ ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ರೈಸ್ ಐಟಮ್ ಮಾಡೋಣ. ಇದು ನೋಡಿ, ನಮ್ಮ ಸ್ನೇಹಿತರ ಮನೆ ಹಿತ್ತಲಲ್ಲೇ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ ಹೇರಳೆಕಾಯಿ. ಅವ್ರು ಕೊಟ್ಟಿದ್ದ ಹೇರಳೆಕಾಯಿ ಉಪಯೋಗಿಸ್ಕೊಂಡೇ ಇವತ್ತು ನಾವು ಅಡುಗೆ ಮಾಡೋಣ. ಹೇರಳೆಕಾಯಿ ಚಿತ್ರಾನ್ನ ಮಾಡೋಕ್ಕೆ ಮೊದಲನೇದಾಗಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಒಂದು 20 ಬ್ಯಾಡಗಿ ಮೆಣಸಿನ್ಕಾಯಿನ ಲೈಟಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಚಿತ್ರಾನ್ನ ಅಂದರೆ ಏನು, ಎಲ್ರಿಗೂ ಸಾಮಾನ್ಯವಾಗಿ ಹಳದಿ ಬಣ್ಣ ಅಂತ ಅಲ್ವಾ, ಅರಿಶಿನ ಉಪಯೋಗಿಸ್ಕೊಂಡು. ಆದರೆ ಈ ಥರ ಒಣಮೆಣ್ಸಿನ್ಕಾಯು ಉಪಯೋಗಿಸ್ಕೊಂಡು ಮಾಡಿ ತುಂಬ ರುಚಿಯಾಗಿರುತ್ತೆ. ಇದು ಹೇರಳೆಕಾಯಿ ಚಿತ್ರಾನ್ನ ಅಲ್ವಾ, ಅದಕ್ಕೆ ಸ್ವಲ್ಪ ಡಿಫ್ರೆಂಟು. ನೋಡಿ, ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹುರ್ಕೊಂಡಿದ್ದಾಯಿತು. ಇವಾಗ ಗುಂಟೂರು ಮೆಣಸಿನ್ಕಾಯಿ ಇದೊಂದು 15, ಬ್ಯಾಡಗಿ ಮೆಣಸಿನ್ಕಾಯಿ 20 ಹಾಕ್ಕೊಳ್ಳಿ, ಗುಂಟೂರು 15 ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇದನ್ನು ಕೂಡ ಲೈಟಾಗಿ ಸ್ವಲ್ಪ ಫ್ರೈ ಮಾಡಿ ಹುರಿದು ಎತ್ತಿಟ್ಕೊಳ್ಳೋಣ ಸಪ್ರೇಟಾಗಿ. ಹಬ್ಬ ಅಂದ್ರೇ ಅಲ್ವಾ ಒಂದು ಚಿತ್ರಾನ್ನ ಇರಬೇಕು, ಇಲ್ಲ ಪುಳಿಯೋಗರೆ. ಇದು ಸರ್ವೇ ಸಾಮಾನ್ಯ ಎಲ್ಲರ ಮನೆ ಮೆನುನಲ್ಲಿ. ಮುಂದಿನ ಪದಾರ್ಥ ಬಂದು ಜೀರಿಗೆ. ಇದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಇದನ್ನು ಕೂಡ ಹೀಗೆ ಲೈಟಾಗಿ ಫ್ರೈ ಮಾಡ್ಕೊಬೇಕು. ಜೀರಿಗೆ ಹುರಿದಾದ್ಮೇಲೆ ಅದನ್ನು ಒಂದು ಸೆಪ್ರೇಟ್ ಬಟ್ಲಿಗೆ ಹಾಕ್ಕೊಳ್ಳಿ. ಇವಾಗ ಮೆಣಸಿನ್ಕಾಯಿ ಇರುತ್ತಲ್ಲ, ಅಲ್ಲಿ ಸೇರ್ಸೋಕೆ ಹೋಗಬಾರ್ದು. ಈ ಥರ ಜೀರಿಗೆ ಮತ್ತು ಮಿಕ್ಕಿದ ಪದಾರ್ಥಗಳನ್ನ ಸೆಪ್ರೇಟ್ ಬಟ್ಲಿಗೆ ಹಾಕ್ಕೊಳ್ಳೋಣ. ಜೀರಿಗೆ ನಂತರ ಇವಾಗ 3/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತೊಗೊಬೇಕು. ನೋಡಿ, ಸಾಸಿವೆ ಕೂಡ ಇವಾಗ ಚಟಪಟ ಅಂತ ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ನೋಡಿ, ವೈಟಿಶ್ ಬಂದಿದ ತಕ್ಷಣ ಇದು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ. ಅದನ್ನು ಸೆಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಬೇಕು. ಇದು ಕೂಡ ಹಿಂಗೆ ಕಂದು ಬಣ್ಣ ಬಂದಾದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ. ನೋಡಿ, ಇವಾಗ ಜೀರಿಗೆ, ಸಾಸಿವೆ, ಮೆಂತ್ಯ ಇದು 3 ಪದಾರ್ಥನ ಸೆಪ್ರೇಟ್ ಬಟ್ಲಿಗೆ ಹಾಕ್ಕೊಬೇಕು. ಪುಡಿಗೆ ಕೊನೆಯ ಪದಾರ್ಥ ಬಂದು ಒಣ ಕೊಬ್ಬರಿ. ಸ್ಟವ್ ಆಫ್ ಮಾಡಿಬಿಟ್ಟು ಪ್ಯಾನ್ ಅದೇ ಬಿಸಿ ಇರುತ್ತೆ, ಆ ಬಿಸಿಗೆನೇ ಸಾಕು ಒಣ ಕೊಬ್ಬರಿ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ಪದಾರ್ಥಗಳನ್ನ ಹುರಿದಾದ್ಮೇಲೆ ಮೊದಲನೇದಾಗಿ ನಾವು ಹುರಿದಿರೋ ಅಂಥ ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಬೇಕು. ನಂತರ ಜೀರಿಗೆ, ಸಾಸಿವೆ ಹಾಗೂ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ನಾವು ಎಲ್ಲ ಒಟ್ಟಿಗೆ ಹಾಕಿದ್ರೆ ಮೆಣಸಿನ್ಕಾಯಿ ಸರಿಯಾಗಿ ಪುಡಿ ಆಗಲ್ಲ. ಆದ್ದರಿಂದ ಯಾವಾಗಲೂ ನಾವು ಪೌಡ್ರ್ ಮಾಡ್ಕೊಬೇಕಾದ್ರೆ ಮೆಣಸಿನ್ಕಾಯಿನ ಮೊದಲು ಪುಡಿ ಮಾಡ್ಕೊಬೇಕು, ನಂತರ ಮಿಕ್ಕಿದ ಪದಾರ್ಥಗಳನ್ನ ಸೇರಿಸ್ಬೇಕು. ಕೊನೆಯದಾಗಿ ಇವಾಗ ನಾವು ಕೊಬ್ಬರಿನೂ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿ ಪುಡಿ ಮಾಡ್ಕೊಬೇಕು. ಹೇರಳೆಕಾಯಿ ಚಿತ್ರಾನ್ನಕ್ಕೆ ಪುಡಿ ಅಂತೂ ತಯಾರಾಗಿದೆ. ಇನ್ನೇನು ಇವಾಗ ಒಗ್ಗರಣೆ ಹಾಕೋಣ ಬನ್ನಿ. ಅದರ ಮೇನ್ ಇಂಗ್ರೀಡಿಯೆಂಟ್ ಹೇರಳೆಕಾಯಿ ಅಲ್ವಾ, ಅದು ಹೇರಳೆಕಾಯಿನ ರಸ ತೊಗೊಂಡ್ಬಿಡೋಣ ಫಸ್ಟ್. ಹೀಗೆ ಚೆನ್ನಾಗಿ ಮಾಗಿರೋ ಅಂಥ ಕಾಯಿ ತೊಗೊಂಡ್ರೆ ಇದರಲ್ಲಿ ಚೆನ್ನಾಗಿ ರಸ ಬರುತ್ತೆ. ಹೇರಳೆಕಾಯಿನಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಹಾಗೂ ಇದರ ಸೇವನೆಯಿಂದ ಚರ್ಮದ ಆರೋಗ್ಯ ಕೂಡ ಸುಧಾರಿಸುತ್ತೆ. ಹೇರಳೆಕಾಯಿ ರಸ ಎಲ್ಲ ಹಿಂಡಿದ್ದಾಯಿತು. ಇವಾಗ ಒಂದು ಪ್ಯಾನ್ಗೆ ಒಂದು 3ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಒಗ್ಗರಣೆಗೆ. ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಈಗ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿದ್ರೂ ರುಚಿ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಹೇಗೆ ಒಗ್ಗರಣೆ ಮಾಡ್ತೀವಲ್ಲ ಅದೇ ರೀತಿ ಇಲ್ಲೂ ಕೂಡ ಒಗ್ಗರಣೆ ಮಾಡಬೇಕು. ನೀವು ಯಾವ್ಯಾವ ಚಿತ್ರಾನ್ನ ಮಾಡ್ತೀರಾ? ಸಾಮಾನ್ಯವಾಗಿ ನಿಂಬೆಹಣ್ಣು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಇಲ್ಲ ಹುಣಸೆಹಣ್ಣು ಚಿತ್ರಾನ್ನ ಅಲ್ವಾ. ಇವಾಗ ಹೇರಳೆಕಾಯಿ ಸೀಸನ್ನು, ಸೊ ಸೀಸನ್ನಲ್ಲಿ ಆ ಚಿತ್ರಾನ್ನ ಮಾಡಿ ತುಂಬ ರುಚಿಯಾಗಿರುತ್ತೆ, ಸವಿಯಿರಿ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕೊಳ್ಳೋಣ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ನಂತರ ಇವಾಗ ನಾವು ಪುಡಿ ಮಾಡಿದ್ದೀವಲ್ಲ ಆ ಪುಡಿನನ್ನು ಇಲ್ಲಿ ಸೇರಿಸ್ಕೊಳ್ಳೋಣ. ನಿಮ್ಮ ಮನೇಲಿ ಗೊಜ್ಜು ಎಷ್ಟು ಬೇಕು ಅಂತ ಅಷ್ಟು ಪ್ರಮಾಣ ನೋಡಿಕೊಂಡು ಇವಾಗ ಈ ಪುಡಿನ ಸೇರಿಸ್ಕೊಬೋದು. ನೋಡಿ, ಈ ಪುಡಿನಲ್ಲಿ ಕೊಬ್ಬರಿ ಎಲ್ಲ ಇರುತ್ತಲ್ವ, ಅದಕ್ಕೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ. ಸೊ ಅದರಿಂದ ನಾನು ಹೇಳಿದ್ದು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಗ್ಗರಣೆಗೆ ಅಂತ. ಒಂದು 5 ನಿಮಿಷ ಲೋ ಫ್ಲೇಮ್ನಲ್ಲಿ ಇವಾಗ ಖಾರ ಎಲ್ಲ ಸ್ವಲ್ಪ ಬೇಯಕ್ಕೆ ಬಿಡಿ. ಖಾರ ಎಲ್ಲ ಬೆಂದಿದ ನಂತರ ಇವಾಗ ಹೇರಳೆಕಾಯಿ ರಸನ ಸೇರಿಸ್ಕೊಬೇಕು. ನೋಡಿ, ಹುಳಿಗೆ ನೀವು ಬೇರೆ ಯಾವ ಅಂಶನೂ ಹಾಕಬಾರ್ದು, ಹುಣಸೆಹಣ್ಣು ಇಲ್ಲಾಂದರೆ ನಿಂಬೆಹಣ್ಣು. ಇದು ಬರೀ ಹೇರಳೆಕಾಯಿ ಹಾಕಿದ್ರೇ ಆ ಫ್ಲೇವರ್ಸ್ ಎಲ್ಲನೂ ಚೆನ್ನಾಗಿರುತ್ತೆ. ಹೇರಳೆಕಾಯಿ ರಸ ಹಾಕಿದ ನಂತರ ಒಂದು 2 ನಿಮಿಷ ಮತ್ತೆ ಒಂದು ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ತಣ್ಣಗಾಗಿದ ನಂತರ ಗೊಜ್ಜನ್ನ ಒಂದು ಸಪ್ರೇಟ್ ಒಂದು ಕಂಟೈನರ್ಗೆ ಎತ್ತಿಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ನಾವು ಇವಾಗ ಅನ್ನ ಕಲಿಸ್ಕೊಬೋದು. ಈ ಗೊಜ್ಜು ನೋಡಿದ ತಕ್ಷಣ ನಿಮಗೆ ಒಂಥರ ಪುಳಿಯೋಗರೆ ಅಂತ ಕನ್ಫ್ಯೂಸ್ ಆಗ್ಬೋದಲ್ವಾ? ಇಲ್ಲ, ಆದರೆ ನೋಡಿ ಇದರಲ್ಲಿ ಬರೀ ಹೇರಳೆಕಾಯಿ ಹಾಕಿದ್ರಿಂದ ಅದರದ್ದು ಟೇಸ್ಟು ಬರೀ ಹೇರಳೆಕಾಯ್ದೇ ಇರುತ್ತೆ. ತುಂಬಾ ಅದ್ಭುತವಾಗಿರುತ್ತೆ. ನೀವು ಕೂಡ ತಪ್ಪದೇ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಚಾನೆಲ್ನಲ್ಲಿ ಇದೇ ಥರ ಇನ್ನೊಂದು ಹುಳಿ ಮುದ್ದೆ ಅನ್ನ ಅಂತ ಒಂದು ಮಾಡಿದ್ದೀವಿ. ಅದು ಕೂಡ ಅದು ಹಳ್ಳಿ ಸೊಗಡಿನ ಒಂದು ತಿಂಡಿ, ಅದ್ಭುತವಾಗಿರುತ್ತೆ. ಖಂಡಿತ ಆ ರೆಸಿಪಿ ಕೂಡ ನೀವು ಟ್ರೈ ಮಾಡಬೇಕು. ಹೇರಳೆಕಾಯಿ ಚಿತ್ರಾನ್ನ ಅದ್ಭುತವಾಗಿ ತಯಾರಾಗಿದೆ. ಇವಾಗೇನಿದ್ರು ರುಚಿ ನೋಡೋದು ಒಂದೇ ಬಾಕಿ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.